ಓಕೆ, ಹಾಗಾದ್ರೆ ಏನೆಲ್ಲ ನಡೀತು ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಈ ಅತುಲ್ ಸುಭಾಷ್ ಅವರ ಗೆಳೆಯ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಪಾಟೀಲ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಮೊದಲನೇದಾಗಿ ಅವ್ರನ್ನೇ ಕೇಳಕ್ ಬಯಸ್ತೀನಿ, ಪಾಟೀಲ್ ಅವರೇ, ಯಾಕೆ ಹಿಂಗಾಯ್ತು? ಕ್ವಿಕ್ ಆಗಿ ನಮ್ಗೆ ಹೇಳ್ಬೋದಾ? ಯಾಕೆ ಇಷ್ಟು ಪ್ರೆಷರ್? ಅವರೇನು ಪೆದ್ರಲ್ಲ, ದಡ್ರಲ್ಲ, ಎಜುಕೇಟೆಡ್ ಪರ್ಸನ್, ಅವರು ವಿದ್ಯಾವಂತರು, AI ವರ್ಕ್ ಮಾಡ್ತಾ ಇದ್ದಂಥವ್ರು, ಒಳ್ಳೆ ಕೆಲಸದಲ್ಲಿ ಇದ್ದಂಥವ್ರು, ಯಾಕೆ ಇಂಥ ಪರಿಸ್ಥಿತಿ ಯಾಕೆ ಬಂತು ಅಂತ? ಸರ್ವಸಾಮಾನ್ಯ ಏನಾಗುತ್ತೆ ಅಂದ್ರೆ ಮೇಡಮ್, ನಮ್ಮ ಗೆಳೆಯರಾದಂಥ ಅತುಲ್ ಸುಭಾಷ್ ಅವರು ಅವ್ರ ವೈವಾಹಿಕ ಜೀವನವನ್ನು 2019 ಮಾರ್ಚಲ್ಲಿ ಶುರು ಮಾಡ್ತಾರೆ. ತದನಂತರ ಎಲ್ಲ ಸಂಸಾರ ಚೆನ್ನಾಗಿರುವಂಗೆ ಇವ್ರ ಸಂಸಾರಗಳು ಚೆನ್ನಾಗಿ ನಡೆಯುತ್ತೆ. ಸಣ್ಣ ಪುಟ್ಟ ತಕರಾರುಗಳಿಂದ ಆಮೇಲೆ ಪದೇ ಪದೇ ಅವ್ರನ್ನ ಹೆಂಡತಿ ನನಗೆ ನಾನು ಕ್ಲೌಡ್ ಕಿಚನ್ ಮಾಡಬೇಕು, ನನಗೆ 50 ಲಕ್ಷ ಕೊಡು, ಆಮೇಲೆ ನನಗೆ ಆ ಖರ್ಚಿದೆ ಈ ಖರ್ಚಿದೆ ಅಂತ ಹೇಳ್ಬಿಟ್ಟು ಒಂದು ದುಡ್ಡಿನ ಮೇಲಿಂದ ಮೇಲೆ ದುಡ್ಡನ್ನು ಕೇಳ್ತಾ ಇದ್ರು. ಆಮೇಲೆ ಮಗು ಆದಮೇಲೆ ಅಂತೂ ಅವ್ರದ್ದು ಸ್ಥಿತಿ ಅಂತೂ ತುಂಬ ಹೀನಾಯಜನಕವಾಗಿತ್ತು. ಯಾವ ಮಟ್ಟಕ್ಕೆ ಹೋಯ್ತು ಅಂತಂದರೆ, ನಿನ್ನ ಮಗು ಮಕ್ಕ ನೀನು ನೋಡಬೇಕು ಅಂತಂದರೆ ನೀನು ನನಗೆ 30 ಲಕ್ಷ ಕೊಡಬೇಕು ಅನ್ನೋ ಒಂದು ಬೇಡಿಕೆ ಇಡ್ತಾರೆ. ಬರೀ ಒಂದು ಮಕ್ಕ ತೋರಿಸ್ಲಿಕ್ಕೆ ತನ್ನ ಸ್ವಂತ ಮಗುವಿನ ಅದನ್ನೆಲ್ಲ ಅವಾಗ ಏನಾದ್ರು ಖಂಡಿತ ನಾವು ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀವಿ, ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ಅಂತೇಳಿ. ನಾವು ಕೂಡ ಸಂಸ್ಥೆಯಲ್ಲಿ ಸದಸ್ಯರು, ಅದೇ ರೀತಿ ಅತುಲ್ ಸುಭಾಷ್ ಕೂಡ ಅವರು ಸದಸ್ಯರು. ಸೊ ನಾವು ಪ್ರತಿ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೆ ಒಂದು ಸತಿ ಒಂದು ಕಾಲ್ ಮಾಡ್ತೀವಿ, ಅಂದರೆ ಝೂಮ್ ಕಾಲ್ ಎಲ್ಲ ಆಗುತ್ತೆ. ಅದರಲ್ಲಿ ಅವ್ರದ್ದು ಸಮಸ್ಯೆಯನ್ನು ಅವ್ರು ಹೇಳ್ಕೊತಾ ಇದ್ರು, ಈ ಥರ ಇದೆ, ಈ ಥರ ಸಮಸ್ಯೆ ಇದೆ ಅಂತ. ಅವ್ರದ್ದು ಯಾವ ಲೆವೆಲ್ಗೆ ಅಂತ ಅವ್ರ ಪರಿಸ್ಥಿತಿ ಯಾವ ಲೆವೆಲ್ಗೆ ಆಗೈತೆ ಅಂತಂದರೆ, ಅವ್ರ ಹೆಂಡತಿ ಆಗಿರ್ಬೋದು ಅಥವಾ ಅವ್ರದ್ದು ಇವನ್ ಜುರಿಸ್ಡಿಕ್ಷನ್ ಅಂದರೆ ಜುಡಿಷಿಯರಿ ಆಗಿರ್ಬೋದು, ಅವ್ರನ್ನ ATM ಥರ ನೋಡ್ತಾ ಇದ್ರೆ ಹೊರತು ಒಬ್ಬ ವ್ಯಕ್ತಿ ಥರ ನೋಡ್ತಾ ಇರಲಿಲ್ಲ. ATM ಥರ ನೋಡ್ತಾ ಇದ್ರು ಅಂತ ಪ್ರಶಾಂತ್ ಸಂಬರ್ಗಿ ಅವ್ರು ನಮ್ಮ ಜೊತೆ ಇದ್ದಾರೆ. ಪ್ರಶಾಂತ್ ಸಂಬರ್ಗಿ ಅವರೇ, ಏನಾಗ್ತಾ ಇದೆ ಇಲ್ಲಿ? ಯಾಕೆ ಇಂಥ ಪರಿಸ್ಥಿತಿ ಬಂತು? ಗಂಡಸರಿಗೆ ನ್ಯಾಯ ಇಲ್ವಾ? ಅವ್ರದ್ದು ಜೀವ ಅಲ್ವಾ? ಅವ್ರಿಗೆ ಭಾವನೆಗಳು ಇರೋದಿಲ್ವಾ ಅನ್ನೋ ಪ್ರಶ್ನೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಾವು ಇದನ್ನು ಕೂಡ ಕೇಳಬೇಕಾಗತ್ತೆ. ಏನ್ ಹೇಳ್ತೀರಾ ಪ್ರಶಾಂತ್ ಸಂಬರ್ಗಿ ಅವರೇ? ನಮಸ್ಕಾರ. ಅತುಲ್ ಅವರ ಆತ್ಮಕ್ಕೆ ಶಾಂತಿ ಅನ್ಕೋರ್ತಾ, ಹೀಗೆ ಅತುಲ್ ತರದ್ರು ಅನೇಕ ಜನ ಬೆಂಗಳೂರಲ್ಲಿ ಅರ್ಬನ್ ಊರಲ್ಲಿದ್ದಾರೆ. ಎಸ್ಪೆಷಲಿ ಕರ್ನಾಟಕ ಇತಿಹಾಸದಲ್ಲಿ ಬ್ಲಾಕ್ ಮೇಲಿಂಗ್ ಮತ್ತು 498 ಕೇಸ್ ಹೈಯೆಸ್ಟ್ ಇರೋದ್ರಿಂದ, ಯಾಕೆಂದ್ರೆ ಇಲ್ಲಿ ಟೆಕ್ಕಿಗಳು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ದುಡಿತಾ ಇರೋದ್ರಿಂದ ಹೆಣ್ಮಕ್ಳು ತಾವು ಅಬಲೆ, ತಾವು ಸ್ವತಂತ್ರ, ನಾವು ಇಂಡಿಪೆಂಡೆಂಟ್ ಅಂತ ಹೇಳುವ ಮಹಿಳೆ ಯಾವತ್ತು ಕೋರ್ಟ್ ಅಲ್ಲಿ ಬಂದು ನನಗೆ ಸ್ವತಂತ್ರವಾಗಿದ್ದೀನಿ, ನಂಗೆ ಡೈವರ್ಸ್ ಕೊಡಿ ಅಂತ ಹೇಳಿಲ್ಲ. ಅವ್ರು ಹೇಳೋದೇ ಒಂದು, ನನಗೆ ಆಲಿಮನಿ ಬೇಕು ಅಂತ. ಮದ್ವೆ ಆಗೋದು ಕಂಪ್ಯಾನಿಯನ್ಶಿಪ್ಗೋಸ್ಕರ, ಆಲಿಮನಿಗೆ ಅಲ್ಲ ಅನ್ನೋದನ್ನ ನಾವು ಸಾರಿ ನಮ್ಮ ಗಂಡಸರ ಹೋರಾಟದ ಹಕ್ಕಿನ ಪ್ರಯುಕ್ತ ಅನೇಕ ಸಂಘಟನೆಗಳು ನಾವು ಅದರಲ್ಲಿ ಭಾಗಿಯಾಗಿದ್ದೇವೆ. ಮೊದಲನೇದಾಗಿ ಸೇವ್ ಇಂಡಿಯನ್ ಫ್ಯಾಮಿಲಿಯಲ್ಲಿ ವಿಸಿಟೇಷನ್ ರೈಟ್ಸ್, ಮಕ್ಕಳಿಗೆ ಡೈವರ್ಸ್ ಆದ್ಮೇಲೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ತಂದೆಯ ಪ್ರೀತಿಯನ್ನ ಕೊಡಕ್ಕೆ ಮಾಡಿರ್ತಕ್ಕಂಥ ಹೋರಾಟ ತುಂಬಾ. ಇಲ್ಲಿ ಆಗಿರ್ತಕ್ಕಂಥ ಈ ನಿಖಿತಾ ಅವರಿಗೆ ಮರಣದಂಡನೆ ಹ್ಯಾಂಗ್ ಮಾಡಿ ಇಡೀ ಹೆಣ್ಣು ಮಕ್ಕಳಿಗೆ ಒಂದು ಮೆಸೇಜ್ ಅನ್ನ ಕಳಿಸ್ಬೇಕು ಈ ಒಂದು ಕೇಸ್ನಿಂದ. ಯಾಕೆ ಅಂದ್ರೆ ಅನೇಕ ಕೇಸ್ಗಳು ಕೇವಲ ಮುಚ್ಚ ಹೋಗುತ್ತೆ. ಅನೇಕ ಅತುಲ್ ತರ ಸಾವುಗಳಾಗಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಿದೆ. ಪೊಲೀಸ್ ಕಮಿಷನರ್ ಮತ್ತು ಪೊಲೀಸ್ ಡೇಟಾ ಬೇಸ್ ಅಲ್ಲಿ ಪ್ರತಿ ಸಲ ಹೇಳ್ತಾ ಇದ್ದಾರೆ 498 ಕೇಸ್ 98% ಇಸ್ ಅ ಫಾಲ್ಸ್ ಕೇಸ್. ಇದನ್ನ ಒಂದು ಅಸ್ತ್ರವಾಗಿ ಯೂಸ್ ಮಾಡ್ತಾ ಇದ್ದಾರೆ. 498 ಕೇಸೇ ಬರೇ ಗಂಡನ್ಗೊಂದೇ ಅಲ್ಲ, ಗಂಡನ ತಂದೆ, ತಾಯಿ, ಗಂಡನ ತಂಗಿ, ಅಕ್ಕ, ಇವರೆಲ್ಲರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗುವ ಈ ಕಾನೂನಿನಲ್ಲಿ ಅನೇಕ ಚೌಕಟ್ಟುಗಳಲ್ಲಿ ಫ್ಯಾಮಿಲಿಗೆ ತೊಂದರೆ ಕೊಡೋದಿದೆ. ಇದನ್ನ ನೀವು ಉದಾಹರಣೆಗೆ ತಗೊಂಡ್ರೆ, ನಿಖಿತಾ ಅನ್ನೋಳು ಅಸೆಂಚರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅಸೆಂಚರ್ಗೆ ಅನೇಕ ಇಮೇಲ್ ಗಳನ್ನು ಬರ್ದಿದ್ದೇನೆ ನಾನು ನಿನ್ನೆನೆ ರಾತ್ರಿ. ಅವಳನ್ನ ಕೆಲ್ಸನ್ ತೆಗಿಬೇಕು ಮತ್ತು ಅವಳಿಗೆ ಮರಣದಂಡನೆ ಆದ್ರೇನೆ ಇಡೀ ಹೆಣ್ಣು ಮಕ್ಕಳಿಗೆ ಏನಿದು ಬ್ಲಾಕ್ ಮೇಲಿಂಗ್ ಟ್ಯಾಕ್ಟಿಕ್ಸ್, ಮದ್ವೆ ಒಂದು ATM ಅಂತ ಹೇಳ್ಕೊಂಡು ಏನ್ ಬೊಬ್ಬೆ ಹಾಕ್ತಾರೆ, ಅದನ್ನ ನಾವು ತಡಿಬೇಕು. ಓಕೆ ಕ್ವಿಕ್ಲಿ ನಮ್ಮ ಜೊತೆ ಅರುಣ್ ಗೋರೂರ್ ಅವರಿದ್ದಾರೆ. ನೀವು ಕೂಡ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ಇಂದ ಅಂತ. ಇದರಲ್ಲಿ ಅತುಲ್ ಅವರು ಮಧ್ಯದಲ್ಲಿ ಎಲ್ಲೂ ತಮ್ಮ ವರ್ಷನ್ ದಾಖಲಿಸೋ ಪ್ರಯತ್ನನೇ ಮಾಡ್ಲಿಲ್ವಾ? ತಮ್ಮ ಕಡೆಯಿಂದಾನು ಕಂಪ್ಲೇಂಟ್, ಅಂದ್ರೆ ಈ ತರ ಹೆರಾಸ್ಮೆಂಟ್ ಆಗ್ತಾ ಇದೆ ಅಂತ ಅವರು ಏನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಲಿಲ್ವಾ? ಅಥವಾ ಈ ತರ ಎಕ್ಸ್ಟಾರ್ಷನ್, ದುಡ್ಡುಗೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಅಂತ ಅದನ್ನ ಹೇಳೋದಾಗ್ಲಿ, ಅಥವಾ ಅವ್ರಿಗೆ ಕೌನ್ಸಿಲಿಂಗ್ ಮಾಡೋ ಅಂಥದ್ದಾಗ್ಲಿ, ನಿಖಿತಾ ಅವ್ರನ್ನ ಕರೆಸಿ ಕೌನ್ಸಿಲಿಂಗ್ ಮಾಡೋ ಅಂಥದ್ದಾಗ್ಲಿ, ಇಂಥದ್ದು ಯಾವುದು ನಡೀಲಿಲ್ವಾ? ಒಂದು ಹೇಳಬೇಕು ಅಂದರೆ, ಗಂಡಸರಿಗೆ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದಾಗ್ಲಿ ಅದ್ರ ಬಗ್ಗೆ ಆಸ್ಪದನೇ ಇಲ್ಲ ಕಾನೂನಲ್ಲಿ ಅಥವಾ ಯಾವುದೇ ಥರದಲ್ಲಿ. ಇದ್ರ ಬಗ್ಗೆ ನಾನು ಅವಕಾಶನೇ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಕ್ ಆಗೋದೇ ಇಲ್ಲ.
ಆಮೇಲೆ ಇದ್ರ ಬಗ್ಗೆ ಕೌನ್ಸಿಲಿಂಗ್, ಹೆಂಡತಿ ಕೌನ್ಸಿಲಿಂಗ್ ಮಾಡಲಿಲ್ವಾ, ಮೀಡಿಯೇಷನ್ಸ್ ಅಲ್ಲಿ ಮಾಡಿರ್ಬೋದು, ನಮಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಸ್ಪಷ್ಟನೆ ಗೊತ್ತಿಲ್ಲ, ಕೇಸ್ ಡೀಟೇಲ್ಸ್ ತೆಗೆದು ನೋಡ್ರೆ ಗೊತ್ತಾಗುತ್ತೆ. ಬಟ್ ಅವ್ರಾಗೆ ಇಂಟ್ರೆಸ್ಟ್ ಇದ್ದು ನಾವು ಇಬ್ರು ಸರಿ ಹೋಗ್ತೀವಿ, ಸರಿ ಹೋಗಲ್ಲ, ಬೇರೆ ಆಗ್ತೀವಿ, ಆಗಲ್ಲ ಅನ್ನೋ ತನಕ ಬರೋ ತನಕ ಕೌನ್ಸಿಲಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ಇದ್ರ ಬಗ್ಗೆ ಇದು ಹೆಂಗಾಗಿದೆ ಅಂದ್ರೆ ಯಾರೋ ಒಬ್ರು ಸಿಟ್ಟು ತೀರಿಸ್ಕೊಬೇಕು, ಅವ್ರು ಹಠ ತೀರಿಸ್ಕೊಬೇಕು, ಅದಕ್ಕೋಸ್ಕರ ಇನ್ನೊಬ್ರಿಗೆ ಬುದ್ಧಿ ಕಲಿಸ್ಬೇಕು, ಅದಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾರೆ. ಅದನ್ನ ಹಚ್ಕೊಡಕ್ ತುಂಬಾ ಜನ ಇದ್ದಾರೆ, ಅದ್ರ ಪ್ರಕಾರ ನಡೀತಾ ಹೋಗ್ತಾರೆ. ಏನಾಯ್ತು? ಓಕೆ, ಈ ಕೇಸಲ್ಲಿ ನಾನು ಮೀರಾ ರಾಘವೇಂದ್ರ ಅವ್ರಿಗೆ ಬರ್ಬೇಕು. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಡೀಟೇಲ್ಸ್ ಬೇಕು. ಇದರಲ್ಲಿ ಡಿವೋರ್ಸ್ ಯಾರು ಅಪ್ಲೈ ಮಾಡಿದ್ರು ಫಸ್ಟ್? ಅಂದ್ರೆ ಯಾರಿಗೆ ಬೇಕಾಗಿತ್ತು, ಏನ್ ನಡೀತು ಅಂತ? ಇಲ್ಲಿ ಸರಿಸುಮಾರು ಟೋಟಲ್ ಆಗಿ 9 ಕೇಸ್ಗಳನ್ನ ಅವರು ಏನವ್ರು ನಿಖಿತಾ ಇದ್ದಾರೆ ಧರ್ಮಪತ್ನಿಯವರು, ಅವನ ಮೇಲೆ 9 ಕೇಸ್ ಸಾಲಾಗಿ 9 ಕೇಸ್ಗಳನ್ನ ಹಾಕಿದ್ದಾರೆ. ಅಂದ್ರೆ ಡಿವೋರ್ಸ್ ಅಪ್ಲೈ ಮಾಡೋಕೆ ಮುಂಚೆನೇ ಅವರು ಕೇಸ್ಗಳು ಹಾಕ್ತಾ ಬಂದ್ರು. ಅಲ್ಲಿ ಡಿವೋರ್ಸ್ ಕೇಸಲ್ಲಿ ಒಂದು, ನಿನಗೆ ನಾನು ಡಿವೋರ್ಸ್ ಕೊಡಬೇಕು ಅಂತಂದ್ರೆ ನೀನು ನನಗೆ 3 ಕೋಟಿ ಕೊಟ್ಟರಷ್ಟೇ ನಾನು ಏನು ಬಿಡೋದು ಅಂತ ಅಂದ್ಬಿಟ್ಟು ಅವ್ರಿಗೆ ಡಿಮ್ಯಾಂಡ್ ಇಡ್ತಾರೆ. ಆಮೇಲೆ ಅದು ಎಲ್ಲಿ ಹೋಗುತ್ತೆ ಅಂತಂದ್ರೆ, ಯಾವಾಗ ಇವ್ರಿಗೆ ಈ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇರುತ್ತೆ, ಅವಾಗ 40 ನಿಖಿತಾ ಏನಿದಾರಲ್ಲ ಅವ್ರ ಧರ್ಮಪತ್ನಿಯವರು, ಅವ್ರೇನ್ ಅನ್ಎಂಪ್ಲಾಯ್ಡ್ ಅಲ್ಲ, ಅವ್ರು ಶೀಸ್ ಅನ್ ಏಬಲ್ಡ್ ವುಮೆನ್. ಅವರು ಕೂಡ ಕೆಲಸ ಮಾಡ್ತಿದ್ರು ಕೂಡ ಅವ್ರಿಗೆ ನನಗೆ ಮಗುನ ಮೇಂಟೈನ್ ಮಾಡೋಕೆ ಆಗ್ತಿಲ್ಲ, ನನಗೆ ಮಗುಗೆ 40,000 ದುಡ್ಡು ಕೊಡು ಅಂತ ಬಿಟ್ಟು ಬೇಡಿಕೆ ಇಡ್ತಾರೆ. ಆಮೇಲೆ ಕೋರ್ಟ್ಗೆ ಇವರು ಸಾಕಷ್ಟು ದಾಖಲಾತಿಗಳನ್ನು ಕೊಟ್ಟರು ಕೂಡ ಇಂದು ಅದು ಸರಿಯಾಗಿ ಅದನ್ನ ದಾಖಲೆ ಪರಿಶೀಲಿಸಲ್ದೇ ಕೋರ್ಟ್ ಇವ್ರಿಗೂ ಕೂಡ 40,000 ಸ್ಯಾಂಕ್ಷನ್ ಮಾಡುತ್ತೆ. ಆಮೇಲೆ 40,000 ಸ್ಯಾಂಕ್ಷನ್ ಮಾಡಿದ್ರು ಕೂಡ ಮಗು ಮುಖ ನೋಡಕ್ ಆಗ್ತಿಲ್ಲ ಅವ್ರಿಗೆ. ಅವ್ರ ಡೆತ್ ಸೂಸೈಡ್ ನೀವು ನೋಡಿದ್ರೆ ಮಗು ಮುಖ ನೋಡಿ 3 ವರ್ಷ ಆಗಿದೆ ಅಂತ ಅವ್ರಿಗೆ. ಓಕೆ, ಇದೆಂತ ಅಮಾನವೀಯತೆ ಇದು? ಮಗುವಿನ ಮುಖ ನೋಡಕ್ಕೆ ಬಿಡಲ್ಲ, ಮತ್ತೆ ತನ್ನ ಸ್ವಂತ ಮಗುವಿನ ಮುಖ ನೋಡದೆ 3 ವರ್ಷ ಆಗತ್ತೆ. ಅದ್ರ ಮಧ್ಯೆ ಡಿವೋರ್ಸ್ಗೂ ಮುಂಚೆನೆ ಬೇಕಾದಷ್ಟು ಅವ್ರ ಮೇಲೆ ಕೇಸ್ಗಳನ್ನ ಹಾಕ್ಲಾಗತ್ತೆ. ಆ ನಂತರ ಡಿವೋರ್ಸ್ ಕೊಡಬೇಕು ಅಂತಂದ್ರೆ ನೀನು 3 ಕೋಟಿ ಕೊಡು ಅಂತ. ಇದೆಲ್ಲ ಏನಿದು ಅನ್ನೋಂಥದ್ದು. ಸುಭಾಷ್ ಸುಮ್ಮನಿರ್ಲಿಲ್ಲ ಪಾಪ, ಅವ್ರು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ರು. ಅತುಲ್ ಸುಭಾಷ್ ಅವರು ತಮ್ಮ ನೋವನ್ನ ಹೇಳ್ಕೊಳ್ತಾ ಬಂದ್ರು, ವಿಡಿಯೋ ಮಾಡಿ ಬಿಡ್ತಾ ಬಂದ್ರು. ಏನೆಲ್ಲ ಹೇಳಿದ್ರು ಅವ್ರು? ಹಾಗಾದ್ರೆ ಆ ಟೈಮಲ್ಲಿ ತಮ್ಮ ನೋವನ್ನ ತಮ್ಮ ಆಪ್ತ ಗೆಳೆಯರ ಹತ್ರ ಎಕ್ಸ್ಪ್ರೆಸ್ ಮಾಡಿದ್ರು. ಏನ್ ಹೇಳಿದ್ರು ಆ ವಿಡಿಯೋದಲ್ಲಿ ನೋಡಿ. हेलो वर्ल्ड, मेरा नाम अतुल सुभाष है। मैं तकरीबन 34 साल का हूँ, बैंगलोर में रहता हूँ। आज मैं सुसाइड कमिट करने जा रहा हूँ। इसका कारण 5 लोग हैं। दूसरा, मेरी पत्नी निकिता सिंघानिया, जो कि एक्सेंचर कंपनी में काम करती है दिल्ली में। तीसरा, मेरी मदर इन लॉ निशा सिंघानिया, जो कि जौनपुर में रहती हैं। चौथा, मेरा ब्रदर इन लॉ अनुराग सिंघानिया, जो कि और उर्फ पीयूष सिंघानिया, अनुराग उर्फ पीयूष सिंघानिया, जो कि जौनपुर में रहता है। 5वां, मेरे पत्नी के अंकल सुशील सिंघानिया, जो कि जौनपुर में रहते हैं। ವೆಲ್ಕಮ್ ಬ್ಯಾಕ್. ಈ ಅತುಲ್ ಸುಭಾಷ್ ಏನು ಸಾವಿನ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದ್ದ ಹಾಗೇನೆ ಪೊಲೀಸರು ಇದರ ಬೆನ್ನತ್ತುತ್ತಾರೆ, ಈ ಆರೋಪಿಗಳ ಬೆನ್ನತ್ತುತ್ತಾರೆ. ಆದ್ರೆ ಏನಾಗತ್ತೆ? ಈ ಆತ್ಮಹತ್ಯೆ ಕೇಸ್ಗೆ ಸಾಕಷ್ಟು ಟ್ವಿಸ್ಟ್ ಸಿಗುತ್ತೆ, ಇಡೀ ದೇಶಾದ್ಯಂತ ಇದು ವೈರಲ್ ಆಗುತ್ತೆ. ಆ ಸಂದರ್ಭದಲ್ಲಿ ಅತುಲ್ನ ಅತ್ತೆ ಮತ್ತು ಭಾವ ಮನೆಯಿಂದ ಪರಾರಿ ಆಗ್ತಾರೆ. ಪೊಲೀಸರು ಹುಡ್ಕೊಂಡು ಬಂದಾಗ ಇವರಿಬ್ರು ಮನೆಯಿಂದ ಬೈಕ್ನಲ್ಲಿ ಪರಾರಿಯಾದ